ಕೇವಲ 4 ಮಂದಿ ಮಾತ್ರ ಈ ಷಡ್ಯಂತ್ರದಲ್ಲಿ ಭಾಗಿಗಳಲ್ಲ, 25ಕ್ಕೂ ಹೆಚ್ಚು ಮಂದಿ ಭಾಗಿಗಳಾಗಿದ್ದಾರೆ. ಅದರಲ್ಲಿ ಬಹುತೇಕರು ಯೂಟ್ಯೂಬರ್ಗಳು ಈ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಕಳೆದ 2 ವರ್ಷಗಳಿಂದ ಸಕ್ರಿಯರಾಗಿದ್ದರು. ಈ ಷಡ್ಯಂತ್ರದಿಂದ ಅವರಿಗೆ ಲಕ್ಷಾಂತರ ರು ಆದಾಯ ಬಂದಿತ್ತು. ಈ ಪ್ರಕರಣದ ಬಂಧನಕ್ಕೆ ಒಳಗಾದರೆ ಸದ್ಯಕ್ಕಂತೂ ಜಾಮೀನು ಸಿಕ್ಕುವುದಿಲ್ಲ, ಜೀವಾವಧಿ ಶಿಕ್ಷೆ ಆಗುವಂತಹ ಸೆಕ್ಷನ್ಗಳಿವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ರೂಪಿಸಿದಂತಹ ಬುರುಡೆ ಗ್ಯಾಂಗಿನ 4 ಮಂದಿಗೆ ಇದೀಗ ಕಾನೂನಿನ ತೂಗುಗತ್ತಿ ನೇತಾಡುತ್ತಿದೆ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ, ಪೊಲೀಸ್ ಇಲಾಖೆಯಿಂದ ವಜಾಗೊಂಡಂತಹ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಮಠಣ್ಣನವರ್, 13 ವರ್ಷಗಳ ಹಿಂದೆ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಗೀಡಾದ ಕುಮಾರಿ ಸೌಜನ್ಯಳ ಮಾವ ವಿಠಲಗೌಡ, ಸಾಮಾಜಿಕ ಹೋರಾಟಗಾರ ಎಂದು ಬಿಂಬಿಸಿಕೊಳ್ಳುತ್ತಿದ್ದ ತಂಗಚ್ಚನ್ ಜಯಂತ್, ಈ 4ರು ಸದ್ಯಕ್ಕೆ ಜೈಲಿಗೆ ಹೋಗುವ ಎಲ್ಲ ಲಕ್ಷಣಗಳಿವೆ. ಕೆಲವು ದಿನಗಳ ಹಿಂದೆ ಬುರುಡೆ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ SIT ಅಧಿಕಾರಿಗಳಿಗೆ ಈ 4ರು ಈ ಷಡ್ಯಂತ್ರ ರೂಪಿಸಿದ್ದಾರೆ ಎಂಬುದು ಖಚಿತವಾಗಿತ್ತು. ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಾಕ್ಷ್ಯಾಧಾರಗಳು ಅವರಿಗೆ ಲಭ್ಯವಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನು 1 ಬಾರಿ SIT ಅಧಿಕಾರಿಗಳು ಕತೆಗೆ ಕರೆದಿದ್ದರು. ಆದರೂ ಸಹ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡಿರಲಿಲ್ಲ. ಆದರೆ ಗಿರೀಶ್ ಮಠಣ್ಣವರು, ಟಿ ಜಯಂತ್, ವಿಠಲಗೌಡ ಈ 3ರ ಹೇಳಿಕೆಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದರು. ದೂರುದಾರನಾಗಿ ಬಂದು ಆರೋಪಿಯಾಗಿ ಬದಲಾಗಿ ಸದ್ಯಕ್ಕೆ ಶಿವಮೊಗ್ಗ ಜೈಲಿನಲ್ಲಿರುವ ಚಿನ್ನಯ್ಯನ BNSS 183 ಅಡಿಯಲ್ಲಿ ದಾಖಲಾಗದಂತಹ ಹೇಳಿಕೆಯ ಆಧಾರದಲ್ಲಿ ಈ 4 ಮಂದಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ ಎನ್ನುವುದು ಸಾಬೀತಾಗಿದೆ. ಆದ್ದರಿಂದ ಆ ಹೇಳಿಕೆಯ ಆಧಾರದಲ್ಲಿ ಈ 4ರನ್ನು ಬಂಧಿಸಿ ವಿಚಾರಣೆ ಒಳಪಡಿಸುವ ಅವಶ್ಯಕತೆ ಇದೆ ಎಂದು ಭಾವಿಸಿ SIT ಅಧಿಕಾರಿಗಳು ಸೆಕ್ಷನ್ 35(3) ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದರು. ಈ ನೋಟಿಸ್ ಅನ್ನು ಪ್ರಶ್ನಿಸಿ ಈ 4ರು ರಾಜ್ಯ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟಿನ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಪೀಠ SIT ಅಧಿಕಾರಿಗಳು ಕೊಟ್ಟಂತಹ ನೋಟಿಸಿಗೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. ಆದರೆ ಆ ಪೀಠದ ಎದುರು ಈ 4ರು ಸಲ್ಲಿಸಿದಂತ ಮನವಿ ಏನಿತ್ತು ಅಂದರೆ, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ 35(2025) FIR ಅನ್ನು ರದ್ದುಪಡಿಸಬೇಕು ಎಂದಿತ್ತು. ಏನಿದು FIR ಅಂತ ಹೇಳಿ ಹುಡುಕ್ಲಿಕ್ಕೆ ಹೋದರೆ, ಆರಂಭದಲ್ಲಿ 2 ವಕೀಲರು ಅಂದರೆ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರು ಮಂಗಳೂರಿನ SP ಕಚೇರಿಗೆ ಬಂದು ಒಂದು ದೂರು ಕೊಟ್ಟಿದ್ದರು. ಆ ದೂರಿನಲ್ಲಿ ಧರ್ಮಸ್ಥಳದ ಸುತ್ತಮುತ್ತ 100 ಮೃತದೇಹಗಳನ್ನು ಊತಿಡಲಾಗಿದೆ ಎನ್ನುವ ಬಗ್ಗೆ ಒಂದು ದೂರು. ಮಾನ್ಯ SP ಅರುಣ್ ಕುಮಾರ್ ಅವರು ಆ ದೂರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಿ ವಕೀಲರು ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಹೋಗಿದ್ದರು. ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸರು NCR ದಾಖಲಿಸಿಕೊಂಡಿದ್ದರು. ತದನಂತರ ವಕೀಲರನ್ನು ಸಂಪರ್ಕಿಸಿ ದೂರುದಾರರನ್ನು ಹಾಜರುಪಡಿಸುವಂತೆ ಸೂಚನೆ ನೀಡಿದರು. ಆದರೆ NCR ದಾಖಲಾದಂತಹ ದೂರನ್ನು ದಾಖಲಿಸಿಕೊಳ್ಳಲು ನ್ಯಾಯಾಲಯದ ಅನುಮತಿ ಕೇಳಿದ್ದರು. ನ್ಯಾಯಾಲಯ ಅನುಮತಿ ಕೊಟ್ಟಿತ್ತು. ಆದ್ದರಿಂದಾಗಿ BNS ಸೆಕ್ಷನ್ 211 ಅಡಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿ ತನಿಖೆಯಲ್ಲಿ ಇತ್ತು. ಇದೇ FIR ನ ಆಧಾರದಲ್ಲಿ ಕೆಲವು ಮಂದಿ ಪ್ರಗತಿಪರರೊಂದು ಹೇಳಿಕೊಂಡಂತಹ ವಕೀಲರಾದ ದ್ವಾರಕನಾಥ್, ಬಾಲನ್ ಇವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಈ ಇಡೀ ಪ್ರಕರಣವನ್ನ SIT ತನಿಖೆ ನಡೆಸಬೇಕು ಎಂದು ಕೋರಿಕೊಂಡ ಹಿನ್ನೆಲೆಯಲ್ಲಿ ಮತ್ತು ಅವರೇ ಕೇಳಿಕೊಂಡ ರೀತಿಯಲ್ಲಿ ಹಿರಿಯ IPS ಅಧಿಕಾರಿ ಪಡಮ್ ಮೊಹಂತಿ ಅವರ ನೇತೃತ್ವದಲ್ಲಿ ಸರ್ಕಾರ SIT ರಚನೆ ಮಾಡಿತ್ತು. ಆ SIT ತನಿಖೆಯನ್ನು ಆರಂಭಿಸಿ ಆರಂಭದಲ್ಲಿ ದೂರುದಾರನನ್ನು ವಿಚಾರಣೆ ನಡೆಸಿದಂತ SIT ಕೊನೆಗೆ ದೂರುದಾರನೇ ಆರೋಪಿ ಎಂದು ಖಚಿತವಾದ ನಂತರ ಆತನನ್ನು ಬಂಧಿಸಿ ಶಿವಮೊಗ್ಗ ಜೈಲಿಗೆ ಅಟ್ಟಿತ್ತು. ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದಾಗ ಈ ಷಡ್ಯಂತ್ರದಲ್ಲಿ ಚಿನ್ನಯ್ಯ ಆರಂಭದಲ್ಲಿ ಹೇಳಿದಂತಹ 183 ಸ್ಟೇಟ್ಮೆಂಟ್ ಅದನ್ನು ತನಿಖೆ ನಡೆಸಿದ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಸುಳ್ಳು ಎಂಬುದು ಬಯಲಾಯಿತು. ಅದಕ್ಕಾಗಿ ಮತ್ತೆ ಚೆನ್ನಯ್ಯನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 2ನೇ ಬಾರಿಗೆ 183 ಸ್ಟೇಟ್ಮೆಂಟ್ ಮಾಡಲಾಯಿತು. ಈ 183 ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ತನಿಖೆ ಮುಂದುವರಿಸಿದಾಗ ಈ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರು, ಟಿ ಜಯಂತ್, ವಿಠಲಗೌಡ ಈ 4ರು ನೇರವಾಗಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ
ಸಾಕ್ಷ್ಯಾಧಾರಗಳು ಲಭ್ಯವಾಯಿತು. ಈ ಸಂದರ್ಭದಲ್ಲಿ SIT ಅಧಿಕಾರಿಗಳು ಈ ನಾಲ್ವರಿಗೂ ಸೆಕ್ಷನ್ 35/3 ಅಡಿಯಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚನೆ ನೀಡಿದ್ದಾರೆ. ಯಾವಾಗ SIT ಅಧಿಕಾರಿಗಳು 35/3 ಅಡಿಯಲ್ಲಿ ನೋಟಿಸ್ ಕೊಟ್ಟರೋ ತಕ್ಷಣ ಇವರಿಗೆ ಅನುಮಾನ ಬಂತು, SIT ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸುತ್ತಾರೆ ಎಂದು. ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು 35/1 ಅಡಿಯಲ್ಲಿ ನೋಟಿಸ್ ಕೊಟ್ರೆ ಅದು ಸಾಕ್ಷಿದಾರರಿಗೆ. ಅವರು ಆ ನೋಟಿಸಿನ ಅಡಿಯಲ್ಲಿ ಹಾಜರಾಗಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಹೇಳಿಕೆಗಳನ್ನು ದಾಖಲಿಸಿ ವಾಪಸ್ಸು ಬರ್ತಾರೆ. ಆ ಹೇಳಿಕೆಯ ಆಧಾರದಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾರೆ. ಆದರೆ 35/3 ಅಡಿಯಲ್ಲಿ ನೋಟಿಸು ಕೊಡುವುದು 7 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆಯ ಅವಧಿಯಲ್ಲಿ ಇರುವಂತಹ ಸೆಕ್ಷನ್ಗಳಲ್ಲಿ ದಾಖಲಾದಂತಹ ಪ್ರಕರಣಗಳ ಆರೋಪಿಗಳಿಗೆ. ಆದ್ದರಿಂದ ಮಹೇಶೆಟ್ಟಿ ತಿಮರೋಡಿ, ಮಟ್ಟಣ್ಣನವರ್, ವಿಠಲಗೌಡ ಮತ್ತು ತಂಗಚಂದ್ ಜಯಂತ್ ಈ 4 ಮಂದಿಗೆ ಈ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು ಅವರು ಆರೋಪಿಗಳು. ಯಾವ ಪ್ರಕರಣದಲ್ಲಿ ಆರೋಪಿಗಳು? ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ 39/2025 ಅಡಿಯಲ್ಲಿ ಏನು ಕೇಸು ಇದೆಯೋ ಆ ಕೇಸಿನಲ್ಲಿ ಆರೋಪಿಗಳು. ಇದೇ ಕೇಸಿನಲ್ಲಿ ಚೆನ್ನೈಯ ಶಿವಮೊಗ್ಗ ಜೈಲಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವುದು. ಆದ್ದರಿಂದ ಈ ಆರೋಪಿಗಳು SIT ಎದುರು ಹಾಜರಾಗದೆ ನೇರವಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ತನಗೆ ಕೊಟ್ಟಿರುವಂತಹ ಈ ಪೊಲೀಸ್ ನೋಟಿಸ್ ಅನ್ನು ರದ್ದುಪಡಿಸಬೇಕು ಎಂದು ಕೋರಿಕೊಂಡರು. ನ್ಯಾಯಮೂರ್ತಿ ಮಹಮ್ಮದ್ ನವಾಜ್ ಅವರ ಏಕಸದಸ್ಯದ ಪೀಠದ ಎದುರು ಈ ಅರ್ಜಿ ವಿಚಾರಣೆಗೆ ಬಂದಾಗ ಹಿರಿಯ ನ್ಯಾಯವಾದಿ ಬಾಲನ್ ಮತ್ತು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ದೀಪಕ್ ಖೋಸ್ಲಾ ಹಾಜರಾಗಿ ವಾದ ಮಂಡಿಸಿದರು. ಅವರ ವಾದ ಏನಿತ್ತು ಅಂದರೆ 35/2005 ಏನು FIR ಇದೆ, ಆ FIR ದಾಖಲಾದದ್ದೇ ಕಾನೂನು ಪ್ರಕಾರ ಅಲ್ಲ. NCR ದಾಖಲಾಗಿದ್ದು ಆ NCR ಅನ್ನು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಇಲ್ಲದೆ FIR ದಾಖಲು ಮಾಡಲಾಗಿದೆ. ಆದ್ದರಿಂದ ಇದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ. ಆದ್ದರಿಂದ ಈ FIR ಅನ್ನು ರದ್ದುಪಡಿಸಬೇಕು ಎನ್ನುವುದು ಅವರ ಕೋರಿಕೆಯಾಗಿದೆ. ಆ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಹಾಜರಾಗಿದ್ದ SPP ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಪ್ರತಿವಾದ ಮಂಡಿಸಿದ್ರು. ನ್ಯಾಯಾಲಯದ ಅನುಮತಿಯನ್ನು ಪಡೆದೇ FIR ದಾಖಲಿಸಲಾಗಿದೆ ಎಂದು ಹೇಳಿದರು. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಅಂತ ಹೇಳಿದರೆ ನ್ಯಾಯಾಲಯದಲ್ಲಿ ದಾಖಲಾಗುವಂತಹ ಆರ್ಡರ್ ಶೀಟ್ ಅಂದರೆ ಆದೇಶ ಪ್ರತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಇದ್ದಂತಹ ಪ್ರತಿ ಯಾವುದು ಅಂತ ಹೇಳಿದರೆ ಪೊಲೀಸರು ಏನು ನ್ಯಾಯಾಲಯಕ್ಕೆ ಒಂದು ಆ NCR ಪ್ರತಿಯ ಮೇಲೆ ಕೋರಿಕೆ ಸಲ್ಲಿಸಿದ್ರು, ಆ ಕೋರಿಕೆಯನ್ನು ಮನ್ನಿಸಿ ನ್ಯಾಯಾಧೀಶರು ಕೊಟ್ಟಂತ ಸೂಚನೆ ಏನಿತ್ತು ಆ ಪ್ರತಿ ಇತ್ತು ಹೊರತು ನ್ಯಾಯಾಲಯದ ಆದೇಶ ಪ್ರತಿ ಇರಲಿಲ್ಲ. ಆದ್ದರಿಂದ ನ್ಯಾಯಮೂರ್ತಿ ಮಹಮ್ಮದ್ ನವಾಜ್ ಅವರ ಪೀಠ ಆ ಪ್ರಕರಣದ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿ ನವೆಂಬರ್ 12ಕ್ಕೆ ಮುಂದೂಡಕ್ಕೆ ಮಾಡಿತ್ತು. ಆದ್ದರಿಂದ ಈ ಬುರ್ಡೆ ಗ್ಯಾಂಗಿನ 4 ಸದಸ್ಯರು ಯಾರಿದ್ದಾರೆ ಅವರು ಬೀಸೋ ದಂಡೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಆದರೆ ನವೆಂಬರ್ 12ರಂದು ಈ ಪ್ರಕರಣ ಮತ್ತೆ ಅದೇ ಪೀಠದ ಎದುರು ವಿಚಾರಣೆಗೆ ಬಂತು. SIT ಪರವಾಗಿ ಹಾಜರಾಗಿದ್ದಂಥ SPP ಜಗದೀಶ್ ಅವರು ನ್ಯಾಯಾಲಯಕ್ಕೆ ಬೆಳ್ತಂಗಡಿ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಸಬ್ಮಿಟ್ ಮಾಡಿದರು. ಈ ಆದೇಶ ಪ್ರತಿಯನ್ನು ಪರಿಶೀಲಿಸಿದ ನ್ಯಾಯಾಲಯ ಮಧ್ಯಂತರ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಯಾರು ಪಿಟಿಷನರ್ಸ್ ಇದ್ದಾರೆ ಅಂದರೆ ಮಹೇಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರು, ಜಯಂತ್ ಟಿ, ವಿಠಲಗೌಡ ಇವರಿಗೆ ಯಾವುದೇ ರೀತಿಯಲ್ಲಿ ದೈಹಿಕ ಹಿಂಸೆ ನೀಡಬಾರದು ಮತ್ತು ಅವರನ್ನು ತನಿಖೆ ನಡೆಸಲಿಕ್ಕೆ SITಯು ಸ್ವತಂತ್ರ ಇದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ತೀರ್ಪು ನೀಡಿದೆ. ಮುಂದಿನ ವಿಚಾರಣೆಯನ್ನು ನವೆಂಬರ್ 28ಕ್ಕೆ ಮುಂದೂಡಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ 4 ಮಂದಿಗೂ SIT ಅಧಿಕಾರಿಗಳು ಮತ್ತೆ ಸೆಕ್ಷನ್ 35/3 ಅಡಿಯಲ್ಲಿ ನೋಟಿಸು ಕೊಡ್ತಾರೆ. ಆ ಸಂದರ್ಭದಲ್ಲಿ 4 ಅನಿವಾರ್ಯವಾಗಿ SITಯ ಮುಂದೆ ಆಗಲೇಬೇಕು. ಹಾಜರಾದಂತಹ ಸಂದರ್ಭದಲ್ಲಿ ಅವರನ್ನು ಚೆನ್ನಯ್ಯ ಕೊಟ್ಟ 2ನೇ 183 ಸ್ಟೇಟ್ಮೆಂಟ್ನ ಆಧಾರದಲ್ಲಿ ಇಂಟರಾಗೇಷನ್ಗೆ ಒಳಪಡಿಸಲಿಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ತನಿಖೆಯ ದಾರಿ ತಪ್ಪಿಸುವಂತ ಯಾವುದೇ ಪ್ರಯತ್ನ ಮಾಡಿದಲ್ಲಿ ಈ 4ವರಿಗೂ ಬಂಧನ ಭೀತಿ ತಪ್ಪಿದ್ದಲ್ಲ. SIT ಅಧಿಕಾರಿಗಳಿಗೆ ಅವರನ್ನು ಬಂಧಿಸುವ ಎಲ್ಲ ಅವಕಾಶಗಳು ಇವೆ. ಅವರು ಬಂಧಿಸಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನು ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವ ಎಲ್ಲ ಸಾಧ್ಯತೆಗಳು
ಇವೆ. ಈ ಪ್ರಕರಣ ಸದ್ಯಕ್ಕೆ ಈ ಮಟ್ಟಕ್ಕೆ ಬಂದು ನಿಂತಿದೆ. ಕೇವಲ 4 ಮಂದಿ ಮಾತ್ರ ಈ ಷಡ್ಯಂತ್ರದಲ್ಲಿ ಭಾಗಿಗಳಲ್ಲ. ಈ ಷಡ್ಯಂತ್ರದಲ್ಲಿ ಇನ್ನೂ 25ಕ್ಕೂ ಹೆಚ್ಚು ಮಂದಿ ಭಾಗಿಗಳಾಗಿದ್ದಾರೆ. ಅದರಲ್ಲಿ ಬಹುತೇಕರು ಯೂಟ್ಯೂಬರ್ಗಳು. ಅವರಿಗೂ ಮುಂದಿನ ದಿನಗಳಲ್ಲಿ SIT ಇದೇ 35/3 ಅಡಿಯಲ್ಲಿ ನೋಟಿಸು ನೀಡುತ್ತದೆ. ಅಂದರೆ ಆರೋಪಿಗಳಿಗೆ ಕೊಡುವಂತಹ ನೋಟಿಸು, ಅದು ಸಾಕ್ಷಿದಾರರಿಗೆ ಕೊಡುವ ನೋಟಿಸು ಅಲ್ಲ. ಆದ್ರೆ ಅಷ್ಟೋ ಮಂದಿ ಯೂಟ್ಯೂಬರ್ಗಳಿಗೆ, ಅಂದ್ರೆ ಮನಾಫ್ ಇರ್ಬೋದು, ಅಭಿಷೇಕ್ ಇರ್ಬೋದು, ಬಾಕಿ ಯೂಟ್ಯೂಬರ್ಗಳಿರ್ಬೋದು, ಇವರಿಗೆಲ್ರಿಗೂ SIT ಈ ಹಿಂದೆ 35/1 ಅಡಿಯಲ್ಲಿ ನೋಟಿಸ್ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಅವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿದಾರರಾಗಿದ್ದರು. ಇದೇ ರೀತಿ ಬುರುಡೆ ಚಿನ್ನಯ್ಯನು ಈ ಪ್ರಕರಣದಲ್ಲಿ ದೂರುದಾರನಾಗಿದ್ದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳನ್ನು ಅವನನ್ನು ದೂರುದಾರನ ರೀತಿಯಲ್ಲೇ ಟ್ರೀಟ್ ಮಾಡಿದ್ದರು. ಯಾವಾಗ ಆತ ಸುಳ್ಳುಗಳನ್ನು ಹೇಳಲಿಕ್ಕೆ ಹೊರಟ್ನೋ, ಆ ಸುಳ್ಳುಗಳು ತನಿಖೆಯಲ್ಲಿ ಸುಳ್ಳು ಎನ್ನುವುದು ಪ್ರೂವ್ ಆಯ್ತು, ಆತನನ್ನು ಆರೋಪಿಯನ್ನಾಗಿಸಿ ಪೊಲೀಸರು ಬಂಧಿಸಿದ್ರು. ಈ ಇನ್ನುಳಿದವರು ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಹಿಡಿದು ಕೇರಳದ ಯೂಟ್ಯೂಬರ್ ಮನಾಫುವರೆಗೆ, ಅಂದರೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಈ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಕಳೆದ 2 ವರ್ಷಗಳಿಂದ ಸಕ್ರಿಯರಾಗಿದ್ದರು. ಈ ಷಡ್ಯಂತ್ರದಿಂದ ಅವರಿಗೆ ಲಕ್ಷಾಂತರ ರು ಆದಾಯ ಬಂದಿತ್ತು. ಇದನ್ನೆಲ್ಲ ಕ್ರೋಢೀಕರಿಸಿರುವಂತಹ SIT ತಂಡ ಎಲ್ಲರಿಗೂ ಸದ್ಯಕ್ಕೆ ನೋಟಿಸು ಕೊಡ್ತದೆ. ನೋಟಿಸು ಕೊಡುವ ಮೊದಲು ಈ 4 ಮಂದಿಯನ್ನು ಬಂಧಿಸಿ ವಿಚಾರಣೆ ಒಳಪಡಿಸುತ್ತದೆ. ಈ ಪ್ರಕರಣದ ಬಂಧನಕ್ಕೆ ಒಳಗಾದರೆ ಸದ್ಯಕ್ಕಂತೂ ಜಾಮೀನು ಸಿಕ್ಕುವುದಿಲ್ಲ. ಯಾಕಂತ ಹೇಳಿದರೆ SIT ಅಧಿಕಾರಿಗಳು ಅಟ್ರಾಕ್ಟ್ ಮಾಡಿರುವಂತಹ ಕೆಲವು ಸೆಕ್ಷನ್ಗಳಲ್ಲಿ ಜೀವಾವಧಿ ಶಿಕ್ಷೆ ಆಗುವಂತಹ ಸೆಕ್ಷನ್ಗಳಿವೆ. ಕೇವಲ 7 ವರ್ಷದ ಶಿಕ್ಷೆಗಳಲ್ಲ, 10 ವರ್ಷದ ಶಿಕ್ಷೆಗಳಲ್ಲ, 3 ವರ್ಷದ ಶಿಕ್ಷೆಗಳಲ್ಲ, ಜೀವಾವಧಿ ಶಿಕ್ಷೆ ಆಗುವಂತಹ ಸೆಕ್ಷನ್ಗಳಿವೆ. ಯಾಕಂತ ಹೇಳಿದರೆ ಈ ಅಪರಾಧಿಗಳು, ಈ ಆರೋಪಿಗಳು ಅಂತಹ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ಆದ್ದರಿಂದ SIT ಈ ಪ್ರಕರಣದ ತನಿಖೆಯನ್ನು ಅತ್ಯಂತ ನಾಜೂಕಿನಿಂದ ಮಾಡ್ತಾ ಇದೆ. ಇದು ಯಾವುದೋ ಒಂದು ಮೂಲೆಯಲ್ಲಿ ನಡೆದಂತ ಒಂದು ಕ್ರಿಮಿನಲ್ ಪ್ರಕರಣವಲ್ಲ. ಇದು ಒಂದು ಕಡೆಯಲ್ಲಿ ಸೇರಿ ಮಾಡಿದಂತಹ ಸಂಚು, ಅದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಬಂದಂತಹ ಬೆಂಬಲ, ಹಣಕಾಸಿನ ನೆರವು, ಬೆಳ್ತಂಗಡಿ, ಉಜಿರೆ, ಧರ್ಮಸ್ಥಳ, ಬೆಂಗಳೂರು, ಡೆಲ್ಲಿ, ಇಷ್ಟು ಕಡೆಗೆ ಈ ಬುರುಡೆ ಸುತ್ತಿದೆ. ಈ ಎಲ್ಲೆಲ್ಲಿಗೆ ಬುರುಡೆ ಸುತ್ತಿದೆಯೋ ಅಲ್ಲಲ್ಲಿಗೆಲ್ಲ ಪೊಲೀಸರು ತನಿಖೆಯ ದೃಷ್ಟಿಯಿಂದ ಭೇಟಿ ನೀಡಲೇಬೇಕಿದೆ. ಎಲ್ಲ ಮಹಜರು ಕಾರ್ಯಗಳು ಆಗಬೇಕಿದೆ. ಈಗಾಗಲೇ SIT ಪೊಲೀಸರು 100ಕ್ಕೂ ಹೆಚ್ಚು ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಷ್ಟೂ ಮಂದಿಯ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಎಲ್ಲ ದಾಖಲೆಗಳು ಈ ಬುರುಡೆ ಗ್ಯಾಂಗಿನ ವಿರುದ್ಧ ಇದೆ. SIT ಅಧಿಕಾರಿಗಳಿಗೆ ಎಲ್ಲಾ ರೀತಿಯ ಡಿಜಿಟಲ್ ಸಾಕ್ಷ್ಯಗಳು ಲಭ್ಯ ಆಗಿದೆ. ಬುರುಡೆ ಗ್ಯಾಂಗ್ ಹೇಳಿದಂತ ಎಲ್ಲ ಮಾತುಗಳು ಸುಳ್ಳು ಎನ್ನುವುದು ತನಿಖೆಯಲ್ಲಿ ನಿಸ್ಸಂಶಯವಾಗಿ ಸಾಬೀತಾಗಿದೆ. ನೇತ್ರಾವತಿ ನದಿಯ ಸುತ್ತಮುತ್ತ ಹೂಳಲ್ಪಟ್ಟಂತಹ ಅಪರಿಚಿತ ಮೃತದೇಹಗಳಿಗೂ ಒಂದು ರೀತಿಯಲ್ಲಿ ಮೋಕ್ಷ ದೊರಕಿದೆ. ಯಾಕಂತ ಹೇಳಿದ್ರೆ ಆ ಮೃತದೇಹಗಳನ್ನು ಎಲ್ಲಾ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿಯೇ ಹೂಳಲಾಗಿತ್ತು. ಪೋಸ್ಟ್ ಮಾರ್ಟಮ್ ಆಗಿತ್ತು, ಪಂಚಾಯತ್ನಲ್ಲಿ ದಾಖಲೆಗಳಿತ್ತು, ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳಿತ್ತು. ಆದ್ದರಿಂದ ಎಲ್ಲಿಯೂ ಕಾನೂನು ಮೀರಿ ಮೃತದೇಹಗಳನ್ನು ಹೂಳಲಾಗಿಲ್ಲ. ಕೆಲವೊಂದು ಮಾಹಿತಿಗಳ ಅನ್ವಯ 74 ಅಸಹಜ ಸಾವುಗಳ ಪ್ರಕರಣವನ್ನು ಪ್ರತ್ಯೇಕ FIR ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಅಂತ ಹೇಳಿ ಸೌಜನ್ಯಳ ತಾಯಿ ಕುಸುಮಾವತಿಯವರು ಹೈಕೋರ್ಟ್ಗೊಂದು ರಿಟ್ ಹಾಕಿದ್ದಾರೆ. ಈ ಬಗ್ಗೆ ಆಕ್ಷೇಪಣೆಯನ್ನ ಕೋರಲಾಗಿದೆ. ಸಂಬಂಧಿತ ಅಧಿಕಾರಿಗಳು ಆ ರಿಟ್ಟಿಗೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಆದ್ರೆ 74 ಎಲ್ಲಿಂದ ಬಂತು ಎನ್ನುವಂತ ಸಂಶಯಗಳು ಹಲವು ಮಂದಿಗೆ ಇದೆ. 2016ರವರೆಗೆ ಧರ್ಮಸ್ಥಳ ಗ್ರಾಮ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಎಲ್ಲ UDR ಪ್ರಕರಣಗಳ ದಾಖಲೆಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿತ್ತು, ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿತ್ತು. ಆದ್ರೆ 2016ರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಆರಂಭವಾಯಿತು. ತದನಂತರದ 16ರ ನಂತರದ 2025ರವರೆಗಿನ ಅಂದರೆ 9 ವರ್ಷಗಳ ಕಾಲದ ಎಲ್ಲ ಅಸಹಜ ಸಾವುಗಳ ದಾಖಲೆಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿದೆ, ಪಂಚಾಯತ್ನಲ್ಲಿ ದಾಖಲೆ ಇದೆ. ಈ 74 ಸಂಖ್ಯೆಗಳು ಇವರಿಗೆ ಕನ್ಫ್ಯೂಸ್ ಆಗಿರುವುದು ಹೊರತು ಆ 74 ಅಸಹಜ ಸಾವುಗಳಿಗೆ ದಾಖಲೆಗಳಿವೆ. ಈಗ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ SIT ತನಿಖೆ ನಡೆಸ್ತಾ ಇದೆ. ಆದ್ರಿಂದಾಗಿ ಈ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡಿದ್ದಾರೋ ಅವರೆಲ್ಲರೂ SIT ವಿಚಾರಣೆಗೆ ಒಳಗಾಗಲೇಬೇಕು. ಅದರಲ್ಲಿ ಬಹುತೇಕರು BNSS ಸೆಕ್ಷನ್
35(3) ಅಡಿಯಲ್ಲಿ ತನಿಖೆಗೆ ಒಳಪಡ್ತಾರೆ. ಅಂದರೆ ಸಾಕ್ಷಿದಾರರಲ್ಲ, ಆರೋಪಿಗಳಾಗಿ ತನಿಖೆಗೆ ಒಳಪಡ್ತಾರೆ. ಅದು ಸದ್ಯದಲ್ಲೇ ದಿನ ನಿಗದಿ ಆಗಲಿದೆ. ನಿರಂತರ ಸುದ್ದಿ